ದೇವರಾಜ ಅರಸು ಇದ್ದಿದ್ದಕ್ಕೆ ಕರ್ನಾಟಕ ಅಂತ ಹೆಸರು ಬಂತು ಅಂತ ನಾನಂತೂ ಅಂದ್ಕೊಂಡಿಲ್ಲ. ಇವರೇನಾದ್ರೂ ಇದ್ದಿದ್ರೆ ಟಿಪ್ಪು ಸಾಮ್ರಾಜ್ಯ ಅಂತ ಇಡ್ತಾ ಇದ್ರೇನೋ ಎಂದು ಶಾಸಕ ಚನ್ನಬಸಪ್ಪ ಗುಡುಗಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಟಿಪ್ಪುವನ್ನು ವೈಭವೀಕರಣಗೊಳಿಸುವ ಕೆಲಸ ಮಾಡ್ತಾ ಇದ್ದಾರೆ. ಹೆಸರನ್ನು ಹೇಳದೆ ಹೋದರೆ ಕಾಂಗ್ರೆಸ್ಗೆ ತಿಂದನ್ನ ಜೀರ್ಣವಾಗೋದಿಲ್ಲ ಎಂದು ಕುಟುಕಿದರು. ಮುಂದಿನ ದಿನಗಳಲ್ಲಿ ಇನ್ ಡೀಟೇಲ್ ನಾನು ಹೇಳ್ತೇನೆ. ಕರ್ನಾಟಕ ಮೈಸೂರು ಪ್ರಾಂತದ ಹೆಸರನ್ನ ತೆಗೆದು ಕರ್ನಾಟಕ ಅಂತ ನಾವು ಇಟ್ಟುಬಿಟ್ಟಿದ್ದೇವೆ. ದೇವರಾಜ ಅರಸು ಇದ್ದಿದ್ದಕ್ಕೋಸ್ಕರ ಕರ್ನಾಟಕದ ಹೆಸರು ಬಂತು ಅಂತೇಳಿ ನಾನಂತೂ ಅಂದ್ಕೊಂಡಿದ್ದೇನೆ. ಅಕಸ್ಮಾತ್ ಅವತ್ತು ಇವರೇನಾರು ಇದ್ದಿದ್ರೆ ಟಿಪ್ಪು ಸಾಮ್ರಾಜ್ಯ ಅಂತೇಳಿ ಇಟ್ಬಿಡ್ತಿದ್ರ ಅಂತೇಳಿ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ನನಗೆ. ಎಷ್ಟು ಓಲೈಕೆ ರಾಜಕಾರಣ. ಟಿಪ್ಪುವನ್ನ ವೈಭವೀಕರಿಸುವಂಥ ಕೆಲಸ, ನರಮೇಧಗಳನ್ನು ಮಾಡಿದಂತಹ, ಮತಾಂತರಗಳನ್ನು ಮಾಡಿದಂತಹ, ಅತ್ಯಾಚಾರಗಳನ್ನು ಮಾಡಿದಂತಹ ಅವನ ಹೆಸರನ್ನ ಹೇಳದೆ ಹೋದರೆ ಇವರಿಗೆ ತಿಂದಿದ್ದನ್ನ ಜೀರ್ಣನೆ ಆಗದೆ ಇರುವಂಥ ರೀತಿ ಒಳಗಡೆ ಕಾಂಗ್ರೆಸ್ಸಿನ ವರ್ತನೆ ಇದೆ ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುವಂಥ ಅಗತ್ಯ ಇದೆ ಕರ್ನಾಟಕ ರಾಜ್ಯದ ಜನತೆ, ಕನ್ನಡಿಗರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ದೇವರಾಜ ಅರಸು ಅವರಿಗೆ ನಾನು ಧನ್ಯವಾದಗಳು ಸಮರ್ಪಣೆ ಮಾಡ್ತೇನೆ. ಇವತ್ತು ಯಾಕೆ ಅಂತ ಹೇಳಿದ್ರೆ, ದೇವರ ದೊಡ್ಡವನು ನೀವಿದ್ರಿ. ಇವತ್ತಿರುವಂಥ ವ್ಯಕ್ತಿಗಳು ಅವತ್ತು ಇದ್ಬಿಟ್ಟಿದ್ರೆ ಟಿಪ್ಪು ಸಾಮ್ರಾಜ್ಯ ಅಂತ ಹೆಸರಿಟ್ಬಿಡ್ತಿದ್ರ ಅಂತ ಹೇಳಿ. ಕೈ ಬಿಡಬೇಕು ಎಲ್ಲ ಯೋಚನೆಗಳನ್ನ. ಮನಸ್ಸಿಗೆ ಬಂದಾಗಿ ಎಗ್ಗಿಲ್ಲದಂತೆ ಮಾತಾಡುವಂಥ ಪ್ರವೃತ್ತಿ ಏನಿದೆ ಕಾಂಗ್ರೆಸ್ಸಿನ ನಾಯಕತ್ವದ್ದು, ಅದು ಬಿಡಬೇಕು ಅಂತೇಳಿ ಆಗ್ರಹವನ್ನು ನಾನು ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ಇನ್ ಡೀಟೇಲ್ ನಾನು ಹೇಳ್ತೇನೆ. ಕರ್ನಾಟಕ